ನೋ 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 ಜೇಂಡೆ, ಐ ಕಾಂಟ್ ಅಗ್ರಿ ದಿಸ್. ನನಗಂತೂ ಇದರಲ್ಲಿ ಅನುಭವ ಇಲ್ಲ, ಆದರೆ ಅದರಲ್ಲಿ ಬಿದ್ದಿರೋರನ್ನ ನೋಡಿದ್ರೆ ಕರೆಕ್ಟಾಗಿ ಹೇಳಬಲ್ಲೆ. ಏನೇನೋ ಇಲ್ಲಾಜಿಕಲ್ ಆಗಿ ಹೇಳ್ಬೇಡಿ ಜೇಂಡೆ. ನಮ್ಮ ಆರ್ಯ ಸರ್ ಅದು ಆ ಅನು ಜೊತೆ ನೋ ನೋವೇ. ಈ ಕುರುಡು ಪ್ರೀತಿಗೆ ಆರ್ಯ ಸರ್ ಆಗಲಿ, ಆಫೀಸ್ P1 ಆಗಲಿ, ಜಾತಿ ಆಗಲಿ, ಧರ್ಮ ಆಗಲಿ, ಚಿಕ್ಕೋರಾಗಲಿ, ವಯಸ್ಸಾದವರಾಗಲಿ ಗೊತ್ತಾಗಲ್ಲ ಮೀರಾಜಿ. ಎಲ್ಲಿ ನಡವಳಿಕೆ ಲಾಜಿಕ್ಕನ್ನ ಮೀರುತ್ತೋ ಅಲ್ಲಿ ಪ್ರೀತಿ ಹುಟ್ಟುತ್ತೆ ಹಾಗಂತಾರೆ. ನೋ ನೋ ಜೇಂಡೆ. ನನಗನ್ಸಿದ್ದನ್ನ ಹೇಳಿದ್ದೀನಿ ಮೀರಾಜಿ. ನೋ ಜೇಂಡೆ, ಐ ಕಾಂಟ್ ಅಗ್ರಿ ಆನ್ ದಿಸ್. ನಾನು ಈ ಆಫೀಸ್ಗೋಸ್ಕರ ಎಷ್ಟೆಲ್ಲ ಮಾಡಿದ್ದೀನಿ, ಎಷ್ಟೋ ಸಲ ನನ್ನ ಪರ್ಸನಲ್ ಕೆಲಸಗಳನ್ನೆಲ್ಲ ಪಕ್ಕಕ್ಕಿಟ್ಟಿದ್ದೀನಿ. ಫ್ರೆಂಡ್ಸ್ ಅಂದ್ರೆ ಏನು ಅಂತ ಕೇಳಬೇಕು ಅಂತ ಪರಿಸ್ಥಿತಿಗೆ ಬಂದು ನಿಂತಿದ್ದೀನಿ ನಾನು. ಬಟ್ ನಾನು ಇದನ್ನೆಲ್ಲ ಯಾಕೆ ಮಾಡಿದ್ದೀನಿ ಗೊತ್ತಾ ಜೇಂಡೆ? ಬಿಕಾಸ್ ನನಗೆ ನಮ್ಮ ಆರ್ಯ ಸರ್ ಜೊತೆ ಕಳೆದ ಪ್ರತಿಯೊಂದು ಮೂಮೆಂಟ್ ಕೂಡ ತುಂಬಾ ಪ್ರೀಶಿಯಸ್. ಅವ್ರು ನನ್ನ ಜೊತೆ ನಗ್ನಗ್ತಾ ಮಾತಾಡಿದ್ದು, ನನ್ನ ಹೊಗಳಿದ್ದು, ನನಗೆ ಪ್ರಮೋಷನ್ ಕೊಟ್ಟಿದ್ದು, ಅವ್ರು ಗಿಫ್ಟಾಗಿ ಕೊಟ್ಟಿರೋ ಈ ಪೆನ್, ಇದೆಲ್ಲಾನು ನನ್ನ ಮನಸ್ಸಿಗೆ ತುಂಬಾ ಹತ್ತಿರವಾಗಿರುವಂಥದ್ದು ಜೇಂಡೆ. ಇರೋ ಜೇಂಡೆ, ಪರ್ಸ್ನಲ್ ಲೈಫ್ನ ತ್ಯಾಗ ಮಾಡೋದು ಅಂದರೆ ಇಟ್ಸ್ ನಾಟ್ ಅಟ್ ಆಲ್ ಈಸಿ. ಬಟ್ ಏನು ಮಾಡೋದು, ಆರ್ಯ ಸರ್ ಆ ಥರ ಮೋಡಿ ಮಾಡ್ತಾರೆ. ಈಸ್ ಅ ಮ್ಯಾಜಿಷಿಯನ್. ನಿಜ ಅಲ್ವಾ? ನಾವಿಬ್ರು ನೋಡಿ ಹೇಗೆ ನಮ್ಮ ಪರ್ಸ್ನಲ್ ಲೈಫೇ ಮರ್ತ್ಬಿಡ್ತೀವಿ ಅಂತ. ಆದರೆ ಅವಳು ಮಾತ್ರ ಇಷ್ಟು ಆರಾಮಾಗಿ ಬಂದು ನಮ್ಮ ಸರ್ಗೆ ಹತ್ರ ಆಗ್ತಿದ್ದಾಳಲ್ಲ. ಮೀರಾಜಿ, ಜೇಂಡೆ, ನೀವೇನೇ ಹೇಳಿ, ಆ ಅನು ಮುಂದೆ ನಾವೆಲ್ಲ ಝೀರೋ ಜೇಂಡೆ. ಅದೇ ನಿಜ. ನೋ 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 ಮೀರಾಜಿ. ಜೇಂಡೆ, ಮಾತಿಗೆ ಏನು ಬೇಕಾದರೂ ಹೇಳ್ಬೋದು, ಆದರೆ ನಿಜ ಏನು ಅನ್ನೋದು ನಿಮಗೂ ಗೊತ್ತು. ಅವಳೇನಂತ ದೊಡ್ಡ ವ್ಯಕ್ತಿ ಅಲ್ಲ ಮೀರಾಜಿ. ಇವತ್ತೊಂದು ನಿರ್ಧಾರ ಆಗ್ಬಿಡ್ಲಿ, ಆ ಅನು ಸಿರಿಮನೆನ ನಾನಾ ಅಂತ. ಜೇಂಡೆ, ಜೇಂಡೆ that's okay. ಅನು, ಆರ್ಯ ಸಾರೇ ಬಂದು ಕರ್ಕೊಂಡು ಬಂದ್ರಾ? ಮತ್ತೆ ಯಾಕೆ ಟ್ರಾನ್ಸ್ಫರ್ ಮಾಡಬೇಕಾಗಿತ್ತು? ಅಯ್ಯೋ ಸುಮ್ಮನೆ ಇರು ಸುಬ್ಬು. ಅನು ಅರ್ಧ ರಸ್ತೆಗೆ ಬಂದು ಅವ್ರು ಕರ್ಕೊಂಡು ಬಂದಿದ್ದ. ಹ್ಞೂ ಅಮ್ಮ. ತಾಯಿ ಎಲ್ಲವಾ, ನಿಜವಾಗ್ಲೂ ಅಷ್ಟು ದೊಡ್ಡ ಮನುಷ್ಯರು ಅರ್ಧ ದಾರಿಗೆ ಬಂದು ಕರೆದಿದ್ದಾರೆ ಅಂದರೆ ನೀನು ನಿಜವಾಗ್ಲೂ ಒಳ್ಳೆ ಕೆಲ್ಸಗಾತೀನಿ ಅನ್ಸುತ್ತೆ. ಅನು ಹುಬ್ಳಿಗೆ ಹೋದ್ಮೇಲೆ ಕಾಲ್ ಮಾಡಿ ಕರ್ಸ್ಕೋಬೋದಾಗಿತ್ತಲ್ವಾ? ಇಷ್ಟು ಟೆನ್ಷನ್ ಯಾಕೆ? ಒಂದ್ಸಲ ನಾನೇ ಆರ್ಯ ಸರ್ ಹತ್ರ ಮಾತಾಡಬೇಕು. ಏನಂತ ಮಾತಾಡ್ತೀಯಾ? ಯಾಕೆ ನನ್ನ ಮಗಳನ್ನ ಕರ್ಸಿದ್ರಿ ಅಂತನಾ? ಅಲ್ಲ ಕಡೆ, ಅಷ್ಟೊತ್ತಲ್ಲಿ ಸುಬ್ಬು ಸ್ವಲ್ಪ ಸುಮ್ಮನೆ ಇರ್ತೀಯಾ? ದೊಡ್ಡ ಮನುಷ್ಯನ ಆಗೆಲ್ಲ ಪ್ರಶ್ನೆ ಮಾಡೋದು ಸರಿಯಲ್ಲ. ಅವ್ರ ಆಫೀಸ್ಗೆ ಇವಳೇ ಬೇಕಾಗಿತ್ತೇನೋ, ಅದಕ್ಕೆ ಕರ್ಸಿದ್ದಾರೆ. ನಾನು ಹೋಗಿ ರಮ್ಮಿನ ಹತ್ರ ಮಾತಾಡ್ಕೊಂಡ್ ಬರ್ತೀನಿ. ಒಂದು ನಿಮಿಷ ಅನು. ಇನ್ನು ನೀನು ನಿನ್ನ ಪರೀಕ್ಷೆ ಕಡೆ ಗಮನ ಕೊಡು ಬಂಗಾರ. ಹೇಗಿದ್ರು ಟ್ರಾನ್ಸ್ಫರ್ ಕ್ಯಾನ್ಸಲ್ ಆಯ್ತಲ್ಲ.
ಅಯ್ಯೋ ಇನ್ನು ಪರೀಕ್ಷೆ ಬರ್ದು ಏನ್ರಿ ಮಾಡ್ತಾಳೆ ಅವಳು? ಈಗ ಕೆಲ್ಸಕ್ಕೆ ಹೋಗ್ತಿದ್ದಾಳಲ್ಲ. ಏನೇನೋ ಮಾತಾಡ್ಬೇಡ ನೀನು. ಈ ಕೆಲಸ ಏನು ಪರ್ಮನೆಂಟಾ? ಈಗಲೇ ಅಲ್ಲಿಗೆ ಇಲ್ಲಿಗೆ ಅಂತ ಚೆಂಡಾಡ್ತಾ ಇದ್ದಾರೆ. ಏನಾದರೂ ಹೆಚ್ಚು ಕಡಿಮೆ ಆದರೆ ಬಂಗಾರ, ವರ್ಷದ ಕೊನೆ ಪರೀಕ್ಷೆ ಮುಗಿಸ್ಕೋ. ಯಾವತ್ತೂ ಅಷ್ಟೇ ಹೆಣ್ಮಕ್ಳಿಗೆ ಒಂದು ಡಿಗ್ರಿ ಅಂತ ಕೈಯಲ್ಲಿದ್ರೆ ಒಳ್ಳೆಯದು. ಸರಿ ಅಪ್ಪ, ನಾನು ಕೆಲಸನೂ ಮಾಡ್ತೀನಿ, ಪರೀಕ್ಷೆನೂ ಬರಿತೀನಿ. ಕಷ್ಟ ಆಗಲ್ವಾ ಪುಟ್ಟ? ಇಲ್ಲ ಅಪ್ಪ, ನಾನು ಎರಡೂ ಮ್ಯಾನೇಜ್ ಮಾಡ್ತೀನಿ. ನಿನಗೆ ಭರವಸೆ ಇದ್ರೆ ಅಷ್ಟೇ ಸಾಕು. ಖಂಡಿತವಾಗ್ಲೂ ಅಪ್ಪ. ಸರಿ, ಈಗ ನಾನು ಹೋಗಿ ರಮ್ಯನ್ ಮಾತಾಡ್ಸ್ಕೊಂಡು ಬರ್ತೀನಿ. ರೆಸ್ಟ್ ತಗೊಳ್ತಿದ್ಯಾ ಆರ್ಯ? ಆಮೇಲೆ ಬರಲಾ? ಇಲ್ಲ, ಹೇಳು. ನಿನ್ನ ಕಣ್ಣು ಯಾಕೆ ಹೀಗಾಗಿದೆ? ತಗೋ, ಒಂದೆರಡು ಸಲ ಮುಖಕ್ಕೆ ನೀರು ಎರಚ್ಕೊ. ನಿನ್ನ ಕಣ್ಣೆಲ್ಲ ಕ್ಲಿಯರ್ ಆಗತ್ತೆ. ಆಗ್ಲಾದರೂ ಸುತ್ತಮುತ್ತ ಏನು ನಡೀತಿದೆ ಅಂತ ಗೊತ್ತಾಗತ್ತೆ. ಏನು ಹೇಳೋಕೆ ಬಂದೆ? ನ್ಯೂಸ್ ಪೇಪರ್ ಹೆಡ್ಲೈನ್ಸ್ ಕೇಳ್ತೀಯಾ? ದ ಗ್ರೇಟ್ ಬಿಸ್ನೆಸ್ ಐಕಾನ್, ಯುವಕರ ಹೀರೋ ಆರ್ಯವರ್ಧನ್ ಅವರು ತಮ್ಮ ಆಫೀಸ್ನಲ್ಲಿ ಕೆಲಸ ಮಾಡುತ್ತಿರೋ ತಮಗಿಂತ 25 ವರ್ಷ ಕಿರಿಯ ವಯಸ್ಸಿನ ಹುಡುಗಿಯೊಂದಿಗೆ ಒಂದು ಚೀಪ್ ಲಾಡ್ಜ್ನಲ್ಲಿ ಒಂದು ಇಡೀ ರಾತ್ರಿಯನ್ನು ಕಳೆದಿದ್ದಾರೆ. ಚೇಂಡೆ, ತುಂಬ ಕೆಟ್ಟದಾಗಿ ಕೇಳಿಸ್ತಿದೆ ಅಲ್ವಾ? ಇದು ನಿನ್ನ ಕಿವಿಗೆ ಮಾತ್ರ ಅಲ್ಲ ಆರ್ಯ, ಊರಿನಲ್ಲಿರೋ ಎಲ್ಲರ ಕಿವಿಗೂ ಹೀಗೆ ಕೇಳಿಸುತ್ತೆ. ಇಲ್ಲಿ ನಿನ್ನ ಸುತ್ತಮುತ್ತ ಇರೋ ಜನ ಇದ್ರ ಬಗ್ಗೆ ರೆಸ್ಪಾಂಡ್ ಮಾಡದೇ ಇರ್ಬೋದು. ಅದು ಯಾಕೆ ಅಂದರೆ ನಿನ್ನ ಮೇಲಿರೋ ರೆಸ್ಪೆಕ್ಟಿಂದ. ಆದರೆ ಬೇರೆ ಜನ